ನಾನು ಹೇಳ್ತಿದ್ದೆ ಜಿಯೋ ಪೊಲಿಟಿಕ್ಸ್ ಏನು ಅನಿಸುತ್ತೆ ನಿಮಗೆ, ಹೇಗೆ ನಡೀತಾ ಇದೆ? ಇತ್ತೀಚಿನ ಬೆಳವಣಿಗೆಗಳನ್ನು ನೀವು ಅಬ್ಸರ್ವ್ ಮಾಡಿದ್ದೀರ. ಆಲ್ಮೋಸ್ಟ್ ಇತ್ತೀಚೆಗೆ ನಡೀತಾ ಇರುವಂತಹ ಒಂದು ಇರಾನ್ ಮತ್ತು US ಇಸ್ರೇಲ್ ಸಂಘರ್ಷ ಏನಿದೆ, ಅದು ಇತ್ತೀಚಿನ ಭಾರತದ ಒಂದು ಚಿತ್ರಣವನ್ನು ಮತ್ತು ಭಾರತಕ್ಕೆ ಬಹಳಷ್ಟು ಅಡ್ಡ ಪರಿಣಾಮಗಳನ್ನ ಬೀರಿದೆ. ಈಗ ನೀವು ನೋಡಿರ್ಬೋದು, ಆಯಿಲ್ ರೇಟು ಬಹಳ ವ್ಯತಿರಿಕ್ತವಾಗಿ ಎಫೆಕ್ಟ್ ಆಗಿದೆ. ಈ ಯುದ್ಧದ ಪರಿಣಾಮ, ಈ ಏನು ಸಂಘರ್ಷ ನಡೀತಾ ಇದೆ, ಇದರಿಂದ ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ದೇಶದಲ್ಲಿ ಪ್ರತಿಯೊಂದು ಅಂದರೆ ಶ್ರೀಸಾಮಾನ್ಯ ಏನು ಬಳಸಬೇಕು, ಪ್ರತಿಯೊಂದು ಜೀವನಾವಶ್ಯಕವಾದಂತಹ ವಸ್ತುಗಳ ಮೇಲೆ ಅದು ಪರಿಣಾಮ ಬೀರ್ತಾ ಇದೆ. ಸರಕು ಸಾಗಣೆ ಮತ್ತು ಆ ಸರಕು ಸಾಗಣೆ ಮೇಲೆ ಬೀರುವಂತಹ ಪರಿಣಾಮದಿಂದ ಪ್ರತಿಯೊಂದು ಬೆಲೆ ದುಬಾರಿ ಆಗ್ತಾಯಿದೆ. ಬರೀ ದುಬಾರಿ ಆಗೋದು ಜನಸಾಮಾನ್ಯರಿಗೆ ಅಷ್ಟೇ ಅಲ್ಲ, ವಿದೇಶದಲ್ಲಿರುವಂತಹ ನಮ್ಮಂಥವರಿಗೂ ಸಹ ಇದರ ಪರಿಣಾಮ ಬೀರ್ತಾ ಇದೆ. ಮತ್ತು ನಮ್ಮ ರೂಪಾಯಿ ಮೌಲ್ಯ ಕೂಡ ಕುಸಿತಾ ಇದೆ. ಸೊ ಇದು ಒಟ್ಟಾರೆಯಾಗಿ ನಮ್ಮ ದೇಶದ ಜನರಿಗೆ ನೇರವಾಗಿ ಪರಿಣಾಮ ಬೀರ್ತಾ ಇದೆ. ನೀವು ಫಸ್ಟ್ ಟೈಮ್ ಪಾಸ್ಪೋರ್ಟನ್ನು ತೆಗೆದುಕೊಂಡು ದೇಶದಿಂದ ಕಾಲನ್ನು ಆಚೆ ಇಟ್ಟಂಥ ಸಂದರ್ಭಕ್ಕೂ ಇವತ್ತಿನ ಸಂದರ್ಭಕ್ಕೂ ಈ ಇಷ್ಟು ವರ್ಷಗಳಲ್ಲಿ ಏನೆಲ್ಲ ಆಯಿತು, ಹೇಗೆಲ್ಲ ಆ ಪರಿಸ್ಥಿತಿಗಳು ಬದಲಾವಣೆ ಆಗಿದ್ದಾವೆ, ಒಂದು ಝಲಕನ್ನು ನೋಡೋದಾದರೆ? ನೀವು ಒಂದು ಝಲಕ್ ಅಂತ ಹೇಳಿದ್ರೆ, ಹಿಂದೆ ಅವಕಾಶಗಳು ತುಂಬ ಸೀಮಿತವಾಗಿತ್ತು. ನೀವು ಹೋಗಿದ್ದು ಯಾವಾಗ? 2008ರಲ್ಲಿ 2008ರಲ್ಲಿ ಬಹಳ ವಿಭಿನ್ನವಾದಂಥ ಒಂದು ಪರಿಸ್ಥಿತಿಗಳಿತ್ತು. ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಒಂದು ರಿಲಿಜಿಯಸ್ ಡಿಸ್ಕ್ರಿಮಿನೇಷನ್ ಹೆಚ್ಚಾಗಿತ್ತು. ಎಸ್ಪೆಷಲಿ ಸೌದಿ ಅರೇಬಿಯಾ ಹೇಳಬೇಕಂತ ಹೇಳಿದ್ರೆ, ಆಗಿನ ಕಾನೂನು, ಆಗಿನ ಒಂದು ವ್ಯವಸ್ಥೆಗಳು ಬಹಳ 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 ಪರಿಣಾಮವಾಗಿ ಒಂದು ಏನಂತಾರಲ್ಲ, ಕ್ರಾಂತಿಕಾರಿ ಬೆಳವಣಿಗೆಗಳಾಗಿದೆ. ಆವಾಗಿದ್ದಷ್ಟು ಒಂದು ರಿಲಿಜಿಯಸ್ ಡಿಸ್ಕ್ರಿಮಿನೇಷನ್ ಈಗ ಇಲ್ಲ. ಮತ್ತು ಸೌದಿ ಅರೇಬಿಯಾ ಮುಕ್ತವಾಗಿ ತರ್ಕೊಳ್ತಾ ಇದೆ. ಈ ಹಿಂದೆ ಸೌದಿ ಅರೇಬಿಯಾದಲ್ಲಿ ಬಹಳಷ್ಟು ಕಠಿಣ ಕಾನೂನುಗಳಿತ್ತು. ಆ ಕಠಿಣ ಕಾನೂನುಗಳು ಇತ್ತೀಚೆಗೆ ದಿನೇ ದಿನೇ ಬದಲಾಗ್ತಾ ಇದೆ. ಅಂತಹ ಒಂದು ಏನು ಹೇಳ್ತೀವಿ ಮಾರ್ಪಾಡು ಏನಪ್ಪ ಅಂತ ಹೇಳಿದ್ರೆ, ಸೌದಿ ಅರೇಬಿಯಾದಲ್ಲಿ ನಾವು ಹೋದಾಗ 2008ರಲ್ಲಿ ಪ್ರತಿ ಸರಿ ನಮಾಜ್ ಆಗುವಾಗ ಪ್ರತಿ ಅಂಗಡಿ ಮುಗ್ಗಟ್ಟು, ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಎಕ್ಸೆಪ್ಟ್ ಎಸೆನ್ಷಿಯಲ್ ಡಿಪಾರ್ಟ್ಮೆಂಟ್ಸ್ ಬಿಟ್ಟು ಎಲ್ಲವೂ ಬಂದಾಗಬೇಕಿತ್ತು. ಪ್ರತಿದಿನ 5 ಬಾರಿನೂ ಆ ಥರ ಬಂದಾಗ್ತಾಯಿತ್ತು. ನಿಮಗೆ ಯಾವುದೇ ಒಂದು ಹೋಟೆಲ್ ಆಗಲಿ, ಅಂಗಡಿ ಮುಂಗಟ್ಟಾಗಲಿ ಯಾವುದು ಓಪನ್ ಇರ್ತಾ ಇರಲಿಲ್ಲ. 2018ರಲ್ಲಿ ಈ ಬದಲಾವಣೆ ಚೇಂಜ್ ಮಾಡಿದರು. ಸೊ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಲ್ಲ ಅವರಿಗೆ ಒಂದು ಆಪ್ಷನ್, ನಿಮಗೆ ಇಷ್ಟ ಇದ್ದರೆ ಮಾತ್ರ ಮುಚ್ಬೋದು, ಇಲ್ಲದಿದ್ದರೆ ತೆರೆದಿಟ್ಕೊಳ್ಬೋದು ಅನ್ನೋ ಒಂದು ಕಾನೂನು ಆಯಿತು. ಅದಲ್ಲದೆ ಮಹಿಳೆಯರಿಗೆ ಸೌದಿ ಅರೇಬಿಯಾದಲ್ಲಿ ಮಹಿಳೆಯರಿಗೆ ಒಂದು ವಾಹನ ಚಲಾವಣೆ ಮಾಡಲಿಕ್ಕೆ ಲೈಸೆನ್ಸ್ ಇರಲಿಲ್ಲ. ಅದೊಂದು ಲೈಸೆನ್ಸನ್ನು ಇತ್ತೀಚೆಗಷ್ಟೇ ನೀಡಿದರು. ಈಗ ಮಹಿಳೆಯರು ಕೂಡ ಸ್ವತಂತ್ರವಾಗಿ ಗಾಡಿ ಚಲಾಯಿಸ್ತಾರೆ. ಹಾಗೆ ಅವರು ಕೂಡ ಇತ್ತೀಚೆಗೆ ಸೌದಿಯೈಸೇಷನ್, ಅವರು ಕೂಡ ಎಂಪ್ಲಾಯಬಿಲಿಟಿ ಇನ್ಕ್ರೀಸ್ ಮಾಡಲಿಕ್ಕೋಸ್ಕರ ಸೌದಿಯೈಸೇಷನ್ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿಯ ಪ್ರಜೆಗಳು ಈಗ ಎಲ್ಲ ರಂಗಗಳಲ್ಲೂ ಕೆಲಸಕ್ಕೆ ಬರ್ತಾ ಇದ್ದಾರೆ. ಈ ಹಿಂದೆ ಆಗಿರಲಿಲ್ಲ. ಸೌದಿ ಅರೇಬಿಯಾ ಕಂಪ್ಲೀಟಾಗಿ ಎಕ್ಸ್ಪರ್ಟ್ಸ್, ಹೊರಗಿನ ವಿದೇಶಿ ಏನು ಹ್ಯೂಮನ್ ರಿಸೋರ್ಸ್ ಇದೆ ಅವ್ರ ಮೇಲೆ ಅವಲಂಬಿತರಾಗಿದ್ದರು. ನಿಧಾನವಾಗಿ ಬದಲಾವಣೆಗಳಾಗ್ತದೆ ಸೌದಿ ಅರೇಬಿಯಾದಲ್ಲಿ. ಹಾಗಾಗಿ ಅವಕಾಶಗಳು ಕಡಿಮೆ ಆಗ್ತಾ ಇದೆ, ಬಟ್ ಇದು ಮುಕ್ತವಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.